ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರಿ? ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಈ ವಿಡಿಯೋ ನಿನ್ನೆ ಸಂಡೇನೇ ಬರಬೇಕಾಗಿತ್ತು. ಆದರೂ ಹಿಂಗೆ ಒಂಚೂರು ಕೆಲಸದ ಒತ್ತಡದಿಂದ ಆ ವಿಡಿಯೋ ನಿನ್ನೆ ಸಂಡೇ ಬರೋ ವಿಡಿಯೋ ಇವತ್ತು ಬರ್ಲಿಕ್ಕತ್ತದ ನೋಡ್ರಿ. ಮತ್ತು ಇವತ್ತು ಸೋಮವಾರ, ಎಲ್ಲರೂ ಬ್ಯುಸಿ ಇರ್ತೀವಿ, ನೀವು ಕೂಡ ಹಂಗೆ. ಆದ್ರೆ ಇವತ್ತು ಸಂಡೇ ವಿಡಿಯೋ ಮಂಡೇ ಬರ್ಲಿಕ್ಕತ್ತದ. ಇವತ್ತು ಮುಂಜಾನೆಯ ಮಾತಿನಿಂದ ಮುಂಜಾನೆಯ ಫ್ರೆಶ್ ವಾತಾವರಣವನ್ನು ಸವಿಯುತ್ತಾ ರಂಗೋಲಿ ಹಾಕೋತ ಒಂದು ಮುಂಜಾನೆಯ ಮಾತು ಹೇಳಿ ಮುಗಿಸಿದ್ವಿ ಅಂದ್ರೆ ಅದೇನೋ ಒಂದು ಕಂಪ್ಲೀಟ್ ವರ್ಕ್ ಅಂತ ಅನ್ನಿಸ್ತದ, ಹೌದಿಲ್ರಿ? ನಮ್ಮ ವಿಡಿಯೋ ನೋಡೋರಿಗೂ ಮತ್ತು ನನಗೂ ಕೂಡ ಹಾಗೆ ನೋಡ್ರಿ. ಒಂದೊಳ್ಳೆ ಮಾತು ಎಷ್ಟೋ ಸರಿ ಹೇಳ್ತೀನಿ, ಬರೀ ಹೇಳುವುದಷ್ಟೇ ಅಲ್ಲ, ನಾನು ಕೂಡ ಇವನು ಬಹಳಷ್ಟು ನನ್ನ ಇರುವಿಕೆಯಲ್ಲಿ ಅಳವಡಿಸಿಕೊಂಡಿದ್ದದ. ಯಾಕಂದ್ರೆ ಹೆಂಗಿರ್ತದ್ರಿ, ಯಾವುದೋ ಒಂದು ಮಾತು ನಾಟಕೀಯವಾಗಿ ಮಾತಾಡೋದು ಬೇರೆ ಇರ್ತದ, ಮತ್ತು ಚಾಯ್ಸಿಂಗ್ ಅಂತೇವೆ ನೋಡ್ರಿ. ಒಂದು ಮನುಷ್ಯ ಒಂದು ಏನೇ ಚಾಯ್ಸ್ ಮಾಡಬೇಕಾದ್ರೆ ಅವ್ರು ಏನಿರ್ತಾರೋ ಅದೇ ಚಾಯ್ಸಿಂಗ್ ಇರ್ತದ. ಅದನ್ನೂ ಗುರ್ತಾಗ್ತದೆ ಯಾರ ಕ್ಯಾರೆಕ್ಟರ್ ಹೆಂಗೆ ಅಂಥೇಳಿ. ಒಬ್ಬೊಬ್ಬರಿಗೆ ಅನಿಸ್ತಿರ್ತದ ಬರೀ ಒಂದು ಪ್ರವಚನ ಹೇಳಿದಂಗೆ ಅಲ್ಲ ಅಂತ ಅನಿಸ್ತಿರ್ತದ. ಹಂಗಿರಂಗಿಲ್ಲ. ಅದು ಪ್ರವಚನ ಒಂದು ಸಾರಿ ಇರ್ತದ, 2 ಸಾರಿ, ಎವ್ರಿ ಟೈಮ್ ಸೆಲೆಕ್ಷನ್ ಸೇಮ್ ಸೆಲೆಕ್ಷನ್ ಅಂತ ಅಂದಾಗ ಅವ್ರ ಇರುವಿಕೆನೂ ಅದೇ ಥರ ಇರ್ತದ ಅಂತ ಅಂದಂಗೆ. ನನಗೂ ಕೆಲವೊಂದು ಯಾವ ಭಾಳ ಇಷ್ಟ ಆಗ್ತಾವ ಅವನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲರೂ ಇಷ್ಟಪಡ್ತೀರಿ. ಇದು ಒಂದು ಎಷ್ಟು ಚಂದ ಅದ ನೋಡ್ರಿ ಮುಂಜಾನೆ ಮಾತು. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ದರೆ ಹಾಲು ಕೆಡುತ್ತದೆ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿರದಿದ್ದರೆ ಹಾಲು ಕೆಡುತ್ತದೆ. ಹಾಗೆಯೇ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲದಿದ್ದರೆ ಮಾತಿಗೆ ಬೆಲೆ ಇರುವುದಿಲ್ಲ. ಇನ್ನೊಬ್ಬರ ಸಂತೋಷಕ್ಕಾಗಿ ಆಡುವ ಮಾತು ನಿಷ್ಪ್ರಯೋಜಕ. ಮಾತಿನಂತೆ ಕೃತಿ ಇರಲಿ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಅದಕ್ಕೆ ಇಂಥವೆಲ್ಲ ನಾವು ಏನು ಮುಂಜಾನೆ ಒಂದು ಒಳ್ಳೆ ವಾತಾವರಣದೊಳಗೆ ಒಂದು ಒಳ್ಳೆ ಮಾತುಗಳು ಅವಲ್ಲ, ಅದಷ್ಟು ನಮಗೆ ನಮ್ಮಲ್ಲಿ ನಾವು ಅಳವಡಿಸಿಕೊಂಡ್ವಿ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಆರೋಗ್ಯ ಸುಧಾರಿಸ್ತದ. ಒಂದು, ಇನ್ನೊಂದು ನಮ್ಮ ಮನಸ್ಸು ಶುದ್ಧವಾಗಿರ್ತದ. 2 ಇದು 2 ಇದ್ದು ಅಂತಂದ್ರೆ ಸುಳ್ಳು ಬಾಯೊಳಗೆ ಬರಂಗೇ ಇಲ್ರಿ. 3ನೇದ್ದು ನಮ್ಮ ಜೀವನವೂ ಶುದ್ಧವಾಗಿಯೇ ಇರ್ತದ. ನನಗನಿಸಿದ್ದನ್ನು ಹೇಳೀನಿ ನೋಡ್ರಿ. ಇವತ್ತು ಸಿಂಪಲ್ ಆದ ರಂಗೋಲಿ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಆಷಾಢ ಮಾಸದೊಳಗೆ ಎಲ್ಲ ದೇವರ ಪೂಜೆನೂ ಒಂದು ಎಲ್ಲೋ ಒಂದು ಕಡೆ ರೀ ಆಷಾಢ ಮಾಸನೂ ಶೂನ್ಯ ಮಾಸ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಆಷಾಢ ಮಾಸದೊಳಗೆ ಫಂಕ್ಷನ್ಸ್, ಮನಿ ಓಪನಿಂಗ್ ಆಗಲಿ ಲಗ್ನ ಆಗಲಿ ಮಾಡಂಗಿಲ್ಲ. ಆದ್ರೆ ಇದು ಶೂನ್ಯ ಮಾಸ ಏನು ಅಲ್ಲ, ಆದ್ರೆ ಕರೀತಾರ. ಎಲ್ಲೋ ಒಂದು ಕಡೆ ಓದಿದ ನೆನಪು, ನಿಮಗೂ ಗೊತ್ತಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ಈ ಯಾವುದನ್ನು ಶೂನ್ಯ ಮಾಸ ಅಂತ ಹೇಳಿ ಕರಿತಿರ್ತಾರ ಅದು ದೇವ್ರನ್ನ ಮಾಡ್ಲಿಕ್ಕೆ ಬಹಳ ಯೋಗ್ಯವಾದದ್ದು. ಅಂದ್ರೆ ದೇವರುಗಳು ಬಹಳ ಜಲ್ದಿ ತಥಾಸ್ತು ಅಂತಾರಂತ. ಹಂಗೆ ಸೋಮವಾರ ಬಂತಂದ್ರೆ ಈಶ್ವರನ ಪೂಜೆ ಮಾಡೋದು. ನಾವು ಉಪವಾಸ ನಮಗೆ ಎಷ್ಟು ಆಗ್ತದೋ ಅಷ್ಟು, ಅಂದ್ರೆ ಒಮ್ಮೆ ಮಾಡಿದ್ದ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ಬೇಕ್ರೆ. ಸೋಮವಾರ ಒಪ್ಪತ್ತು ಮಾಡ್ತೀವಿ ಅಂತಂದ್ರೆ ಅವಲಕ್ಕಿ ಇಂಥವು ತಿನ್ನೋದು, ಸಾಯಂಕಾಲ ಊಟ ಮಾಡೋದು. ಮತ್ತು ಆಗಂಗಿಲ್ಲ ಅಂದಾಗ ಪೂಜೆ ಮಾಡೋದು, ಸ್ತೋತ್ರಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳಿದ್ರೆ ದೇವರು ಎಲ್ಲದಕ್ಕೂ ವರ ಕೊಟ್ಟೇ ಕೊಡ್ತಾನ್ರಿ. ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ. ಹೆಂಗೆ ಒಂದು 5 ಮಾರ್ಕ್ಸದ ಕ್ವಶನ್ ಇತ್ತಂದ್ರೆ ಆನ್ಸರ್ ನಾವು 5 ಮಾರ್ಕ್ಸಿದ ಆನ್ಸರ್ ಬರಿತೀವಲ್ಲ, 1-2 ಲೈನ್ ರಾಂಗ್ ಆದ್ರೆ ಅಷ್ಟು ಆನ್ಸರೇ ರಾಂಗ್ ಆಗಂಗಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆನ್ಸರ್ರಿ, ಅಷ್ಟು ಮಾರ್ಕ್ಸರೇ ಸಿಗ್ತಿರ್ತದ. ಹಂಗೆ ದೇವರು ಯಾವುದಕ್ಕೂ ಅನ್ಯಾಯ ಮಾಡಂಗೇ ಇಲ್ಲ. ಯಾವುದು ಎಷ್ಟು ಕೊಡಬೇಕೋ ಅಷ್ಟು ನಮಗೆ ಕೊಟ್ಟೇ ಕೊಡ್ತಾನೆ. ಯಾವ ಪೂಜಾನೂ ವ್ಯರ್ಥ ಅಂತ ಇರಂಗಿಲ್ಲ. ಅದಕ್ಕೆ ಇದೊಂದು ಪ್ರಶ್ನೆ ಒಬ್ರು ಕೇಳಿದ್ರು, ನಾ ಹಿಂಗೆ ಮಾಡ್ತೀನಿ ಅದೆಲ್ಲ ಪೂಜಾ ವ್ಯರ್ಥ ಆಗ್ತದೇನು ಅಂಥೇಳಿ. ಹಾಗೇನೂ ಇಲ್ರಿ, ಯಾವುದೂ ಪೂಜೆ ವ್ಯರ್ಥ ಅಲ್ಲ. ಇನ್ನೊಬ್ರು ಪ್ರಶ್ನೆ, ನಾವು ಹೊರಗೆ ಥಳಿ ರಂಗೋಲಿ ಏನೂ ಮಾಡಲಾರ್ದೆ ಮನೆ ಒಳಗೆ ದೇವ್ರ ಪೂಜೆ ಮಾಡಿದ್ರೆ ನಡೀತದೇನು? ಅದು ನಮ್ಮ ಮನಸ್ಸಿಗೆ ಏನೋ ಹಿತ ಅನ್ಸಂಗಿಲ್ಲ. ದೇವ್ರ ಪೂಜಾ ಫಲ ಅಂತೂ ಸಿಗ್ತದ. ಆದ್ರೆ ಈಗ ನೋಡ್ರಿ, ಇಡೀ ಮನೆ ಕಸ ಆಗಿರಂಗಿಲ್ಲ, ಹೊರಗೆ ಥಳಿ ರಂಗೋಲಿ ಆಗಿರಂಗಿಲ್ಲ, ಕಸ ಹುಡುಗಿರಂಗಿಲ್ಲ. ಮನೆ ಒಳಗೆ ಪೂಜೆ ಮಾಡಿದ್ರೆ ಆ ಮನೆ ಹೊರಗೆ ಅನ್ನೋನ್ ಪರ್ಸನಾಗಿ ನಾವು ಒಳಗೆ ಹೊಂಟ್ರೆ ನಮಗೆ ಹೆಂಗೆ ಅನ್ನಿಸ್ತದ? ನಮ್ಮ ಮನಸ್ಸೇ ಹೇಳಿಬಿಡ್ತದ. ಫಸ್ಟ್ ನಮ್ಮ ಮನಸ್ಸೊಳಗೆ ದೇವ್ರು ಇರ್ತಾನೆ. ನಮ್ಮನ್ನು ನಾವೇ ಒಂದು ಪ್ರಶ್ನೆ ಕೇಳ್ಕೊಂಡಾಗ ಆ ಮನಸ್ಸೇ ಹೇಳಿಬಿಡ್ತದ, ಹಿಂಗೆ ಮಾಡಬಾರ್ದು, ಮೊದಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಹೊರಗೆಲ್ಲ ಥಳಿ ರಂಗೋಲಿ ಹಾಕಿ
ಮತ್ತು ಮನೆ ಒಳಗೆ ಪೂಜೆ ಮಾಡಿದ್ರೆ ಎಷ್ಟು ಅದೊಂದು ಪಾಸಿಟಿವ್ನೆಸ್ ಬೇರೆ ಇರ್ತದೆ. ಹಿಂಗೆ ಅದಕ್ಕೆ ಇದು ಪ್ರಶ್ನೆಗಳು ಇಂಥವು ನಮ್ಗಿಂತ ನಮ್ಮ ಮನಸ್ಸಿಗೆ ಕೇಳಿಬಿಟ್ರೆ ಆನ್ಸರ್ ಸಿಗ್ತದೆ. ಹೌದಿಲ್ರಿ? ನೋಡ್ರಿ, ಇವತ್ತೊಂದು ಸ್ವಲ್ಪ ಎಲ್ಲ ರಂಗೋಲಿ ಸೇಮ್ ಅನಿಸ್ತಿರ್ತಾವ, ಅಷ್ಟರೊಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಕೋದು ನೋಡ್ರಿ. ಮತ್ತು ಏನು ವಿಶೇಷ ಅಂತ ಹೇಳಿ ಕೇಳಲಿಕ್ಕತ್ತಿದ್ರಲ್ಲ, ಹೇಳ್ತೀನಿ ನೋಡ್ರಿ. ನಾವೆಲ್ಲ ಧಾರವಾಡಕ್ಕೆ ಹೊಂಟೀವ್ರಿ, ನಮ್ಮ ಅಣ್ಣನ ಮನೆಗೆ, ತವ್ರ ಮನೆಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಅಣ್ಣನ ಮಗಳು ಪ್ರೆಗ್ನೆಂಟ್ ಇದ್ದಾಳ. ಹಾಗಾಗಿ ಎಲ್ಲರೂ ಒಂಚೂರು ಏನರೇ ಎಲ್ಲ ಕಟ್ಕೊಂಡು, ನಮ್ಮ ಇನ್ನೊಬ್ಬಕ್ಕಿ ದೊಡ್ಡಪ್ಪನ ಮಗಳ ಅಕ್ಕ ಇರ್ತಾಳೆ ಇದೇ ಊರೊಳಗೆ, ನಮ್ಮ ಮನೆ ಮೇಲೆ ಬಾಡಿಗೆ ಇರ್ತಾಳಲ್ಲ ಆಕಿ, ಆಮೇಲೆ ಇನ್ನೊಬ್ಬ ಅಣ್ಣ ಇರ್ತಾನೆ, ನಾನು, ಇಷ್ಟು 3 ಜನ ಕೂಡಿ ಸ್ವಲ್ಪ ಏನಾದರೂ ಮಾಡ್ಕೊಂಡು ಹೋಗೋಣ. ಒಬ್ರು ಸಜ್ಜಿ ಭಕ್ರಿ, ಒಬ್ರು ಜೋಳದ ಭಕ್ರಿ, ಒಬ್ರು ಬೆಣ್ಣೆ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ, ಕಾರೆಳ್ಳು ಹಿಂಡಿ, ಅವೆಲ್ಲ ನಮ್ಮ ಸೈಡೆಲ್ಲ ಭಾಳ ತೊಕ್ಕು, ರಂಜಕ, ಆಮೇಲೆ ಬೆಣ್ಣೆ ಇಷ್ಟಾಯಿತು. ನಾನು ಶೇಂಗಾ ಹೋಳ್ಗೆ ದಪಾಟಿ ಅಲ್ಲೇ ಹೋಗಿ ಮಾಡೋಣ ಅಂತ ತಿಳ್ಕೊಂಡು ಇವು 2 ನಾನು ತೊಗೊಂಡೇರಿ. ಅದಕ್ಕೆ ಮತ್ತು ಎಳ್ಳು ಹಾಕೋದು ಬೇಡ, ಪ್ರೆಗ್ನೆಂಟ್ ಇದ್ದವ್ರಿಗೆ ಎಳ್ಳು ಹೀಟ್ ಆಗ್ತದೆ, ಬೇಡ ಅಂತ ತಿಳ್ಕೊಂಡು ನಾ ಬರೀ ಶೇಂಗಾ ಬೆಲ್ಲ ಕೂಡಿಸಿ ಮಾಡ್ಲಿಕ್ಕತ್ತೀನಿ. ಶೇಂಗಾ ಅಂತೂ ಹುರಿದದ್ದೇ ಇರ್ತಾವೆ ನಮ್ಮ ಕಡೆ, ಹಸಿವಿದ್ದು ಅಂದ್ರೆ ಅವನೇನದ ಹುರ್ಕೋತೀವಿ, ಇವನೇನು ಹುರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವತ್ತ ದಿಢೀರಾಗಿ ಮುಂಜಾನೆ ಮಾಡಿಕೊಂಡು ಒಂದು ತಾಸ್ನಾಗ ಆಗ್ಯಾವ ನೋಡ್ರಿ, ಒಂದು 35-36 ಆಗಿದ್ದು ಶೇಂಗಾ ಹೋಳ್ಗೆ. ಅಷ್ಟು ಶೇಂಗಾ ಹೋಳ್ಗೆ ಮಾಡಿಕೊಂಡು ಹೋಗೋದು. ಇದನ್ನು ಹಿಂದಿನ ದಿವಸ ರಾತ್ರಿನೇ ಶೇಂಗಾ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇದು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ದಿವಸ ಅರ್ಲಿ ಮಾರ್ನಿಂಗ್ ಎದ್ದು ಇದು ಎಲ್ಲನೇ ರಂಗೋಲಿ ದೇವ್ರದ್ದೇನದ ನಮ್ದು ಇಷ್ಟೆಲ್ಲ ಮುಗಿಸ್ಕೊಂಡು ಈಗೇನದ ಶೇಂಗಾ ಹೋಳ್ಗೆ ಮಾಡಲಿಕ್ಕೆ ತಯಾರಿ ಮಾಡ್ಲಿಕ್ಕೆ ನೋಡ್ರಿ. ಫಾಸ್ಟಾಗಿ ಶೇಂಗಾ ಹೋಳ್ಗೆ ಮಾಡೋದು. ಆ ಶೇಂಗಾ ಹೋಳ್ಗೆ ಹಿಟ್ಟಿನಾಗ ಏನೇನು ಹಾಕಿನ ಹೇಳ್ತೀನಿ ರೀ. ಗೋಧಿ ಹಿಟ್ಟು ಜಾಸ್ತಿ ಪ್ರಮಾಣದಾಗ, ಸಣ್ಣ ರವೆ, ಚಿರೋಟಿ ರವೆ ಒಂದು ಸಣ್ಣ ವಾಟಕದಷ್ಟು, ಆಮೇಲೆ ಒಂದು 2 ಮುಷ್ಟಿಯಷ್ಟು ಮೈದಾ. ಭಾಳ ಹಾಕಿಲ್ರಿ, ಆ್ಯಕ್ಚುಲಿ ಮೈದಾ ಯೂಸ್ ಮಾಡಬಾರ್ದಾಗಿತ್ತು, ಆದ್ರೆ ನಮ್ಮ ಮನೆ ಒಳಗೆ ನಾ ಯೂಸ ಮಾಡಂಗಿಲ್ಲ. ಮತ್ತು ಇಷ್ಟೊಂದು ಮಾಡ್ಕೊಂಡು ಹೊಂಟೀನಿ, ಹಿಂಗೆ ಜಗ್ಗು ಹಂಗೆ ಆಗ್ತಾವೇನೋ, ಸರಿ ಬರ್ತಾವೋ ಇಲ್ಲೋ ಅನ್ನೋದೊಂದು ಡೌಟು. ಹಾಗಾಗಿ ಒಂದು 2 ಮುಷ್ಟಿಯಷ್ಟು ಹಾಕಿ ಚೆಂದಾಗಿ ನಾದಿ ಇಟ್ಕೊಂಡೆ. ಮತ್ತು ಇದು ರಾತ್ರಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಶೇಂಗಾ ಬೆಲ್ಲ ಕೂಡಿಸಿ. ಅದು ಉದುರಾಗ್ಬಿಟ್ಟದ. ಅದನ್ನು ಏನು ಮಾಡೋದು, ಈಗ ಸ್ವಲ್ಪ ಬಿಸಿ ನೀರು, ಅವನು ಸಣ್ಣ ವಾಟಗಾದ್ಲೆ 1 ವಾಟಗಾದಷ್ಟು ಬಿಸಿನೀರು ಇದ್ರೊಳಗೆ ಹಾಕಿ ಚಿಮ್ಕಿಸಿ ನಾ ಏನು ಮಾಡ್ತೀನಿ, ಚೆಂದಾಗಿ ಎಲ್ಲ ರೆಡಿ ಮಾಡ್ಕೋತೀನಿ ರೀ. ರೆಡಿ ಮಾಡಿ ಇನ್ನು ಉಂಡಿಗತ್ತೆ ಬರ್ತದ, ಉಂಡಿ ಎಲ್ಲ ಮಾಡ್ಕೋತೇನು ಕೂಡಂಗಿಲ್ಲ ರೀ, ಟೈಮ್ ಭಾಳ ಹಿಡಿತದ. ಹಾಗಾಗಿ ಇಷ್ಟು ಚೆಂದಾಗಿ ನಾದ್ಕೊಂಡು ಬರ ಶೇಂಗಾ ಹೋಳ್ಗೆ ಮಾಡಿ ತೆಗಿತೀನಿ ನೋಡ್ರಿ. ಖರೆ ಟೇಸ್ಟ ಆಗಿದ್ದು ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈಗಂತೂ ನೋಡ್ರಿ, ಎಣ್ಣೆ ಅಂದ್ರೆ ಬಿಸಿನೀರು ಹಾಕಿದ ತಕ್ಷಣ ಏನಾಗ್ತದೆ, ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಶೇಂಗಾ. ರಾತ್ರಿ ಎಲ್ಲ ಅದನ್ನು ಮಿಕ್ಸಿ ಮಾಡಿ ಇಡೀ ಹೋಲ್ ನೈಟ್ ನಾವು ಬಿಟ್ಟಿದ್ವಲ್ಲ. ಹಾಗಾಗಿ ಈಗ ಒಂಚೂರು ಬಿಸಿನೀರು ಚಿಮ್ಕಿಸಿದ್ವಿ ಅಂತಂದ್ರೆ ಎಣ್ಣೆ ಬರ್ಲಿಕ್ಕೆ ಹತ್ಬಿಡ್ತದೆ ನೋಡ್ರಿ, ಕೈಗೆಲ್ಲ ಎಣ್ಣೆ ಹತ್ಲಿಕ್ಕತ್ತದ ಶೇಂಗಾ ಎಣ್ಣೆ. ಈಗ ಹೋಳ್ಗೆ ಮಾಡಿ ತೆಗಿಯೋಣ್ರಿ. ಹೋಳ್ಗೆ ಹೆಂಗೆ ಬರ್ತಾವ ನೋಡ್ರಿ ನೀವು ಕೂಡ. ಮತ್ತು ಇದ್ರೊಳಗೆ ಒಂದಿಷ್ಟು ಎಳ್ಳು ಹಾಕಿದ್ವಿ ಅಂದ್ರಂತೂ ಇನ್ನೂ ಟೇಸ್ಟ್ ಆಗ್ತದ. 1 kg ಶೇಂಗಾಕ್ಕೆ ಒಂದು 1/4 kg ಅಷ್ಟು, ಅರ್ಧ kg ಅಷ್ಟು ಎಳ್ಳು ನಾವೇನರ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ. ಆ್ಯಕ್ಚುಲಿ ನಾ ಹಂಗೆ ಮಾಡಿರ್ತೀನಿ, ಅದು ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ರೀ. ಇನ್ನು ಮುಂದೆ ಹಂಗೆ ಮಾಡ್ತೀನಿಲ್ಲ, ಮೊದಲೆಲ್ಲ ಹಾಕೀನಿ. ಆದ್ರೆ ಈಗ ಹೊಸದಾಗಿ ನೋಡ್ತಿರ್ತಾರಲ್ಲ ಅವರಿಗೆ ಆರೋಗ್ಯಕ್ಕೂ ಒಳ್ಳೇದು. ಎಳ್ಳಂತೂ ಭಾಳ ಆರೋಗ್ಯಕ್ಕೆ ಚಲೋ. ಹಾಗಾಗಿ ದಿನ 1 ಸ್ಪೂನ್ರ ಎಳ್ಳು ನಮ್ಮ ಹೊಟ್ಟೆಯೊಳಗೆ ಹೋಗಬೇಕು. ಅದಕ್ಕೆ ಅವನು ಒಂದಿಷ್ಟು ಮಾಡಿ ತೆಗಿಯಾಕಿದ್ದೀನಿ. ಶೇಂಗಾ ಹೋಳ್ಗೆ ಮಾಡ್ಕೋತ ಒಂದು ದೇವರ ನಾಮ ಸ್ಮರಣೆ ಮಾಡ್ಕೋತ ಏನೇ ಕೆಲಸ ಮಾಡಿದ್ರು ಅದಕ್ಕೊಂದು ಅಷ್ಟು ರುಚಿ ಆಗ್ತದೆ. ಹಾಗಾಗಿ ದೇವರ ನಾಮ ಕೇಳ್ಕೋತ ಶೇಂಗಾ ಹೋಳ್ಗೆ ಮಾಡಿ ತೆಗಿಯೋಣ್ರಿ. ನೋಡಿ ಮಾತಾಡಿ ಮುದ್ದಾಡಿ ಸಂತೋಷ
ಮನದಣಿಯ ಕೆಂದವರೆ ಪೂರ್ವ ಪಾದಗಳಿಂದ ರಂಗ ಧಿಮಿ 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 ಕೆಂದು ಕುಣಿಯುತ್ತಲೀ ಅಂದುಗೆ ಕಿರುಗೆಜೆ ನಲಿಯುತ್ತ ಬಾರೋ ಅಂದುಗೆ ಕಿರುಗೆಜೆ ನಲಿಯುತ್ತ ಬಾರೋ ಅರವಿಂದ ನಯನನೆ ಬಾರೋ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಎಣ್ಣೋರೇಗ ತೀರಸದಧಿಕೃತವೋ ರಂಗ ಅಣ್ಣಯ್ಯ ನಿನಗೆ ಕೊಡುವೆ ಬಾರು ಚಿನ್ನರ ಒಡನಾಟ ಸಾಕು ಬಿಡೋ ರಂಗ ಚಿನ್ನರ ಒಡನಾಟ ಸಾಕು ಬಿಡೋ ರಂಗ ಬೆಣ್ಣೆಯ ಮೇಲುವುದು ಬೇಡವೋ ಕಂದ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸಗುಣಶೀಲ ಮಂಗಳಾತ್ಮಕ ಕೋಮಲ ಕಾಯ ರಂಗ ಸಂಗೀತ ಲೋಲ ಸಗುಣಶೀಲ ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶುಭ ಅಂಗನೀಯರಿಗೆಲ್ಲ ಅತಿ ಪ್ರಿಯನಾದ ಶುಭ ಮಂಗಳ ಮೂರುತಿ ಪುರಂದರ ವಿಠಲ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನನು ಮಾಮ ಗೌರು ಇಲ್ಲಿ ನೋಡಿಲಿ ಚಿಟಿ ಹಾಯ್ ಮಾಡು. ಹಾ ಈಗ ನೀವು ಯಾವ ಕಡೆ ಹೊಂಟಿರಿ? ಧಾರವಾಡಕ್ಕೆ Gauru, what is your name? What is your name? What is your name? Bottle? ನಿನ್ನ ಹೆಸರು ಬಾಟ್ಲ? ನಿನ್ನ ಹೆಸರು ಬಾಟ್ಲ? ಶ್ಯಾಮ್ ಅಂತ ಹೇಳ. ತೆಗಿಯಲೆ ಕಾಣಿಸಂಗಿಲ್ಲ ನೀನು. ಚಿಟ್ಟಿ ಹಾಯ್. ಹೌದ್ರಿ ಸರ್. ಏನ್ ಹೊಡಿತಿ ಮೊಸರು ಅದ ಬೆಣ್ಣೆ ಹೊಡಿ ಅಂತ ಅಕ್ಕಿ ಎಟ್ರ ಪ್ಯಾಕೆಟ್ ತಂದ ಯಾರಿಗೊತ್ತು ಎಷ್ಟು ಪ್ಯಾಕೆಟ್ ತಂದಿರಿ ಕಾರ್ತಿಕ್ ಮೇಡಮ್ 2 ಪ್ಯಾಕೆಟ್ ಅಂತ ಸಜ್ಜಿ ಕೊಡು ಮಾಮಾರ್ ಪ್ಯಾಕ್ ಮಾಡ್ಯಾರನ್ನ ನಾನು ಒಂಚೂರು ಕಟ್ ಮಾಡಿ ನೋಡಿ ಹೆಂಗಾಗ್ಯಾವ ಕಟ್ ಮಾಡಿ ನೋಡೋದು ಆಗ್ತಾವ ಹಾ ಇರ್ಲ ಕೊಡ ಯಾಕ ಬಿಸಿ ಬಿಸಿ ಹಂಗ ಹಾಕೊಂಬಂದಿನಿ ಅದಕ್ಕೆ ಕೇಳಿದೆ ವೈನಿ ಬರ್ರಿ ಕಡೆ ಊಟನೇ ಮಾಡ್ಲಿಕತ್ತಾರಲ್ಲಿ ಹಾ ಅದಕ್ಕ ಬರ್ರಿ ತಗೋ ಮೊಸರು ಅದು ಮೊಸರಿಂದ ಒಂದು ನೋಡಿ ನಿಂದ್ರ ವೈನಿ ಈ ಕಡೆ ಬರ್ತಾರ
ಅಲ್ಲ ಒಂದು ಯಾವ್ದಾರ ಹಿಂಡಿ ಇಲ್ಲ ಅಲ್ಲ ಅಲ್ಲ ಒಯ್ದಿರ್ತದೆ ಯಾಕೆ ಕಟ್ ಮಾಡ್ತಾರೆ ಇರ್ಲಕ್ ಬಿಡ ಮೊಸರು ಹಾಕೊಂಡ್ ಕಡಿಕ್ ಮೊಸರು ಹಾಕೊಂಡ್ ತೋ ಕಡಿಕ್ ಚೂರ್ ಹಾಕ್ಬ್ರಿ ಏ ಬರ್ತೇಕ ಒಂದ್ ಹಿಂಡಿ ಹಾಕ್ಲ ಯಾವ್ದಾರ ಒಂದು ಚಲೋ ಆಗಿದ ಪಲ್ಯ ನೈನಾಕ ಶೇಂಗಾ ಹೋಳಿಗೆ ನಾನು ನೋಡ್ಲಿ ಎಷ್ಟು ಅರ್ಥ ಮಾಡಿ ಏ ಭಾರತೀಯಕ್ಕೆ ಕೊಡು ಶೇಂಗಾ ಹೋಳಿಗೆ ವೈನಿ ಕೊಡು ಹೆಂಗಿದೆ ಹೆಂಗಿದೆ ಹೆಂಗಾಗಿದೆ ಶನ್ಯ ಅಟ್ಟೆ ಹೇಳು ಮೊದಲು ಏ ಶನ್ಯ ಅಯ್ಯವ್ವ ಹೇಳಂಗ್ ಜಗ ಐತ ಬಿಡ ನೀನೆ ಕೊಡು ಸೂಪರ್ ಆಗಿದೆ ಅಂತ ಹೇಳು ಅಲ್ಲ ಅಕ್ಕನ ಕಡೆ ಇಸುವ ಶೇಂಗಾ ಹೋಳಿಗೆ ಹೆಚ್ಚಿಗೆ ಮಾಡ್ಕೊಂಡು ಅಟ್ಟೆ ಹೇಳು ಚಲೋ ಆಗಿದೆ ಅಂತ ಹೇಳು ಈ ಅದನ್ನ ಮೇಲೆ ಬಿಟ್ಟು ಬಂದಿರೇನ ಮಾಡು ಹೇಗೋ ಹೋಳಿ ಗೌರು ಏನ್ ತಿನ್ಲಿಕತ್ತಿ ಗೌರು ಏನ್ ತಿನ್ಲಿಕತ್ತಿಲ್ಲ ಚಿಟ್ಟಿ ಹಾ ಏನ್ ತಿನ್ಲಿಕತ್ತಿ ಹಚ್ತಾರನ ನೀ ಏನ್ ಸ್ಪೆಷಲ್ ಮಾಡಕ್ಕಿದ್ದಿ ಅದನ್ನ ಮನೆ ಮ್ಯಾಲೆ ಇಡ್ಸಿದ್ದೆ ನಾನು ಸಾಕಲ್ವಾ ನಮ್ಕಿ ದೊಡ್ಡದು ಗೊತ್ತಿಲ್ಲ ಅಮ್ಮ ಹೆಂಗಿದಾಗುತ್ತಾನು ನೆಲ್ಲ ಈಗ ಉಳ್ಳಾಗಡ್ಡಿ ಹತ್ರ ತಿನ್ನಿಲ್ಲ ತಾನು ನಿಂತಾಳ ನನಗೆ ಕಣ್ಣಾಗ ನೀರು ಬಂದವಲ್ಲ ಇನ್ನೊಂದು ಮನೆ ಬಂದು ಹಬ್ಬ ಕೂತ ಕೇಳ್ಬೇಕಲ್ಲ ಇದು ಇದ್ರಾಗೆ ಇರ್ಲಿ ಅಂದ್ಯಾ ಬೇಕು ಇಷ್ಟ ಬೇಕು ಅನ್ನಿಸ್ತೀನಿ ತುಂಬ ತಿಳಿದ್ರೆ ಒಗ್ಗರಣೆ ಮಾಡ್ಕೊಂಡು ಹೋಲ್ಸೇಲ್ ಒಗ್ಗರಣೆ ಎಲ್ಲರಿಗೂ ಆಗ್ತಾವ ತಗೊಳ್ಳಿ ಮಾಡ್ಬಿಡಿ ಕಚ್ಚಾ ಟೊಮೆಟೊ ಕಚ್ಚಾ ಟೊಮೆಟೊ ಶೇಂಗಾ ರಿಯೋ ರಿಯೋ ಹೇಳ ಎದ್ದಿಂದ್ರ ಅಂತ ಹೇಳಿ ಅಪ್ ಮಾಡು ರೆಡಿ ಶೇಕ್ ಹ್ಯಾಂಡ್ ಬಂದ್ ಮಾಡ್ಬೇಕಿಲ್ಲ ನಮ್ಮಲ್ಲಿ slowly up ಸರಿ ಸರಿ ನೀನು ಕ್ಯಾಮರಾ ಬ್ರಷ್ ಎಲ್ಲ ಅಲ್ಲೇ ಅದ you kissing ಸೃಷ್ಟಿ ready ಯಾರು ರಚನಾ ಒಂದು ನಿಮಿಷ ರಿಯೋ ರೋಲ್ ಮಾಡು roll ಸೆಕೆಂಡ್ ಇಕ್ಕಿ ಹೇಳ್ಬೇಕದು ಅವ್ರಿ good girl stay ಚಿಟ್ಟಿ down ರಿಯೋ stay ಮಾಡು stay ಹಂಗಿ ಬಿಡ ಬಾಯ್ good girl slowly good girl slowly good bark good
तुम लोगों को 200 ವ್ಯಾಪಾರ ಒಗ್ಗರಣೆ ಮಾಡಿದ್ರ ಇದು ಮೊಸರು ಅವಲಕ್ಕಿ. ರಿಯೋ ನೋಡ್ರಿ ಹ್ಮ್ ಬಾಳ ತೆರಿಕಿದ್ರಿ ಅಯ್ಯೋ ಎಲ್ಲ ಹಾಕಿನ ಹಾಕುದು ಅವರು ಹಾಕುದು ನಾನು ಹಾಕುದು. समस्त देवकोचम सर्वदेवकामणि इति एक इटे लघु लघु तिंती है ना कसबड़े ना आटे सामान ಇಟ್ಟಿದ್ದು ಒಂದೆರಡು ಸಿಟಿ ಹೊಡಿಸ್ಬಿಡ್ತಾರೆ. ಅಲ್ಲ ರಾತ್ರಿ ಫೋನ್ ಮಾಡಿದ್ದಪ್ಪ ನಿಮ್ಮ ಅಣ್ಣ ಅಚ್ಚಣ್ಣ ಎಲ್ಲಿದ್ದೀವ ಎಲ್ಲಿ ನಮ್ಮನೆ